ಯಾರ ಏನೋ ಅಂತಾರೆ ಅಂತ ನಮ್ಗೆ ಹೇಳಂಗಿಲ್ಲ. ನಾನು ದೊಡ್ಡರಲ್ಲ, ಇನ್ನೊಬ್ಬರ ಬಗ್ಗೆ ನಾನು ಇನ್ನೊಬ್ಬರು ಡಾಕ್ಟರ್ ಬಗ್ಗೆ ಮಾತ್ರ ಡಾಕ್ಟ್ರು ವೈದ್ಯೋ ನಾರಾಯಣ ಹರಿ ಅಂತ ಅವ್ರು ಹೇಳಿದ್ದು ಗೊತ್ತಿದ್ದು ಹೇಳ್ತಾರೆ. ಲಾಸ್ಟಿಗೆ ಅವ್ರು ಹೇಳ್ತಾರೆ ದೇವ್ರಿಚ್ಛೆ ಅಂತ. ನೀವು ಬಂದು ಡಾಕ್ಟರ್ ಸುಳ್ಳು ಹೇಳೋದು, ಹಾಸ್ಪಿಟಲ್ ಸುಳ್ಳು ಹೇಳೋದು, ಬೇರೆ ಮೇಲೆ ಸುಳ್ಳು ಹೇಳೋದು. ಯಾವುದೇ ದೇವಸ್ಥಾನ ಬಗ್ಗೆ ಯಾವುದೇ ಡಾಕ್ಟರ್ ಬಗ್ಗೆ ಬಂದು ನಮ್ಗೆ ಕಂಪ್ಲೇಂಟ್ ಮಾಡೋಂಗಿಲ್ಲ. ನಂಬಿಕೆ ಇದ್ರೆ ಬನ್ನಿ, ನಂಬಿಕೆ ಇದ್ರೆ ಬರಬೇಡಿ. ಆಮೇಲೆ ಹೆಂಗ್ ಗೊತ್ತರ, ಸಾಧಕರು ಬನ್ನಿಯಪ್ಪ, ನಂಬಿಕೆ ಹೆಸರು ಬನ್ನಿ. ಬಂದರೆಲ್ಲ ಭಕ್ತರಲ್ಲ, ಬಂದರೆಲ್ಲ ಕಿಸ್ಕೊಳಕ್ಕೆ ಬಂದ ಭಕ್ತರಲ್ಲ. ಮನೆ ಬೇರೆ ಹೇಳ್ತಾನೆ ವಿಡಿಯೋ ಆಗಿದೆ ನನಗೇನು ಒಳ್ಳೇದಾಗಿಲ್ಲ. ಮೂರು ಸರಿ ಬಂದು ದೊಡ್ಡ ಸೀನ್ ನಡ್ಕೊಂಡು ಹೋಗ್ಬಿಟ್ರೆ ಉದಾಹರಣೆ ಮನೆಗೆ ಒಂದು ನಂತರ ಹಾಕೋಂಗಿಲ್ಲ, ಒಂದು ಫೋಟೋ ಹಾಕೋಂಗಿಲ್ಲ. ಈಗ ನಾವು ದೇವ್ರು ಸಿಕ್ಕಿತ್ತು ನಮಗೆ, ನಾವು ಬೆಳಿಗ್ಗೆ ತೊಳೆದಲ್ಲಿ ನೀವು ಬರ್ತೀವಿ, ನಾವು ತೊಳೆದು ಗುಡಿಸಿ ಮೇಲೆ ನೀವು ಬರೋದು ಬಿಲ್ಡಪ್ ಕೊಡೋಕ್ಕೆ. ಸಾಯಂಕಾಲ ಮತ್ತೆ ಗುಡಿಸ್ತೀವಿ ನಾವೇ, ಅಂತರ ಕಟ್ತೀವಿ, ಫೋಟೋ ಕಟ್ತೀವಿ. ನಿದ್ದೆನೇ ಮಾಡಲ್ರೇ, 12-4 ನಿದ್ದೆ ಮಾಡೋದು ನಾವು. ಅಷ್ಟೊಳಗೆ ಯಾರೋ ಬಂದಿದ್ದು ಒಳಿಕಲೆ ಯಾರೋ ಗೊತ್ತಿಲ್ಲ. ಈಗ ತಿಂಡಿಗೆ ಹೋಯ್ತೀವಲ್ಲ, ಒಳಗೆ ಬಂದವೇ ಹಿಂಗೆ ಗೇಟ್ ತಕೊಂಡು ಸೀದಾ ಬಂದ. ಆಮೇಲೆ ಹೇಳ್ದೆ ಆಮೇಲೆ ಅಪ್ ಆ್ಯಂಡ್ ಡೌನ್ ಅಂತ ಕರ್ಕೊಂಬಂದಾಗ ನಾನು ಹೇಳಿದೆ ಲೇಟ್ ಆಗುತ್ತೆ, ಅವ್ರು ನಾಗರು ಮಾಡ್ತಿದ್ದಾರೆ ಅಂದರೆ ಇವತ್ತು ಪೂಜೆ ಲೇಟು, ನಿಧಾನಕ್ಕೆ ಬರ್ರಿ ಅಣ್ಣ. ಹಿಂಗಾದ್ರೆ ಎಷ್ಟೊತ್ತಾಗ್ಬೋದು ಅಂದರು. ಎಷ್ಟೊತ್ತಾಗುತ್ತೆ ಅಂತ ಹೇಳಕ್ ಬರಲ್ಲ, ಅವ್ರು ಹಬ್ಬ ಮಾಡ್ತಿದ್ದಾರೆ. ಹಬ್ಬದ ಉದ್ದೇಶದಿಂದ ಪೂಜೆ ಪ್ರತಿದಿನ 9 ಗಂಟೆಗೆ ಮಾಡ್ತಾರೆ. ಇವತ್ತು ಲೇಟ್ ಆಯ್ತು ಹಬ್ಬ ಅಂತ ಹೇಳಿದೆ. ಹಂಗಾದ್ರೆ ಅತ್ಲಕ್ಕೆ ವಾಪಸ್ ಹೋಗಿದ್ರೆ ಆಯ್ತು ಕಾಣ ಅಂದ್ರು. ನಾನು ಆಮೇಲೆ ನನ್ನ ಅರ್ಜೆಂಟಿಗೆ ಬರಬೇಡ್ರಿ, ನೀವು ನಿಧಾನಕ್ಕೆ ಬರ್ರಿ, ಅವ್ರು ಎಷ್ಟು ಗಂಟೆಗೆ ಫೋನ್ ಮಾಡಿರಿ, ಆದ್ಮೇಲೆ ಫೋನ್ ಮಾಡಿದ್ಮೇಲೆ ಬರ್ರಿ. ನಾನು ಫೋನ್ ಮಾಡಿ ಬಂದು ಮತ್ತೆ ಅವ್ರು 3 ಗಂಟೆಗೆ ಫೋನ್ ಮಾಡಿದ್ರು, ಬಂದು ಕರ್ಕೊಂಡು ಹೋಗಿ. ಅವಾಗ ಹೇಳಿದೆ ಅಣ್ಣ ನೀನು ಹೇಳಿದ್ದು ಸರಿ ಕಾರಣ, ಸುಮ್ಮನೆ ನಾವು ಅವಸರವಾಗಿ ಹೋಗ್ತಿದ್ವಿ, ಹೋಗಿದ್ದು ಒಳ್ಳೇದಾಗ್ತದೆ ಅಣ್ಣ, ನೀನು ಹೇಳಿದ್ಕೆ ನಾವು ಕಾತ್ಕೊಂಡ್ಬಂದ್ವಿ ಅಂತ. ನಿನ್ನೆ ಆಟೋ ಡ್ರೈವರ್ ಮಗನಿ ಕಿವಿ ಆಟೋದವ್ರ ಕಿವಿ ಇರ್ತಾರಲ್ಲಿ, ಇವಾಗ ನಮಗೆ ಕಿವಿಗೆ ಹೋಗ್ತಾರೆ, ಮತ್ತೆ ಆಟೋದವ್ರು ಕಾಯ್ತಾರೆ ನಮ್ಮನ್ನ. ಇಲ್ಲ ಆಟೋದವ್ರು ಅಂದ್ರೆ ಸರ್ವಿಸ್ ಸಾಮಾನು ಅಪ್ ಆ್ಯಂಡ್ ಡೌನ್ ಬಂದರು ಕಾಯ್ತಾರೆ, ಇಲ್ಲ ಬಿಟ್ಟು ಹೋಗಿ ಮತ್ತೆ ಬಂದು ಕರ್ಕೊಂಡು ಹೋಗ್ತಾರೆ. ಕೇಳಿದ್ರ ಬೇಜಾರಾಗುತ್ತಾ? ನಾಗರ ಪೂಜೆ ನಾವು ನಮ್ಮ ಕುಲ ಜಾತಿ ಹೇಳ್ತೀವಿ, ನಾವು ಸರ್ಪೋಕ್ಲಿದ್ರು ಅಂತ. ಮೂಲತಃ ನಾವು ನಮ್ಮ ಜಾತಿ ಗೌಡರಲ್ಲಿ ಸರ್ಪೋಕ್ಲಿದ್ರು ಅಂತ. ನಾವು ಪೂಜೆ ಮಾಡಲೇಬೇಕು, ನಾವು ಆವಿನ ಮಕ್ಕಳು ಅಂತ. ಅಲ್ಲಿ ಮೊನ್ನೆ ಪೂಜೆ ಮಾಡೋಣ ಈ ಥರ ಡ್ರೈವರ್ನ ಕೇಳ್ತಾರಲ್ಲ, ನಾವು ಇಲ್ಲಿ ಪೂಜೆ ಮಾಡ್ತಿರ್ತೀವಿ, ಕಣ್ಣಿಗೆ ಕಾಣ್ತಾ ಇರುತ್ತೆ. ಇವು ನಮ್ಮನ್ನು ಕೇಳೋದು ಅದೇನು ದರ್ಶನಕ್ಕೆ ಬಿಟ್ಟಿದೀವಿ, ನಮ್ಗೆ ಕೇಳಕ್ಕೆ ಅವ್ರು ಕೇಳೋದು ಅವಾಗ ಬರ್ತಾರ ಅಂತ. ನನ್ನೇ ಕೇಳ್ತಾರೆ ನಿನ್ನೆ ಎಷ್ಟಾಗುತ್ತೆ ಅಂತ. ಹೀಗೆ ಜನ ನೀವೆಲ್ಲ ಹುಚ್ಚಿಡುದು ಭ್ರಮೆಗಳು ಇದ್ದೀರಾ. ಸೀರಿಯಲ್ಲು 5 ನಿಮಿಷ ಬರೋದು, 25 ನಿಮಿಷ ಅಡ್ವೈಸ್ ಮಾಡ್ಕೊಡ್ತೀವಿ, ನಾಯಿ ಥರ ಕಾಯ್ತೀರಿ. ಆ ಸೀರಿಯಲ್ ಹುಚ್ಚಲ್ಲಿ ಗಂಡಿದ್ದ ದೂರ ಸೆಲ್ಫಿ ಅಮ್ಮ ಗಾಳಿ ಬಿಡ್ಬಾರ್ದು ನಮ್ಮ ದೇವ್ರು ಮಾಡಿ ಏನ್ ತಂಗಿ ಅಕ್ಕಮರ್ಲಿಲ್ಲ ಅವನು ಮುಡ್ತೀನಿ ಒಂದ್ಸಲ. ಆಮೇಲೆ ಲೋ ಬಾ ಅವನು ಧನ್ಯಕ್ಕೆ ಮುಡ್ತೀವಿ ಲೋ ಕಳ್ಳ ನೋಡಿ. ಈಗ ಹೇಳಿ ಸಾಮೇರ್ ಆಗ್ಬೇಕು ಅಂತ ನನಗೂ ಆಸೆ ಇದೆ. ಸಾಮೇರ್ ಮಾಡ್ತೀರಾ? ನನಗೂ ಫಾರಿಂಗ್ ಹೋಗ್ಬೇಕು ಅಂತ ಆಸೆ. ನಾವು ಹೇಳೋದು ಒಂದೇ, ದೂರಿಂದ ಬಂದ್ರೆ ನಾಳೆಗೆ ಬರೋಕ್ಕಾಗಲ್ಲ, ಮತ್ತೆ ಬರೋಕ್ಕಾಗಲ್ಲ. ಯಾವ್ದಾದ್ರು ಮತ್ತೆ ಬರೋದಿಲ್ಲ. ಕೋರಿ ಕೊಡಿ, ಮಟನ್ ಕಡಿ, ಚಿಕನ್ ಕಡಿ, ಜೇವರಳಿಲ್ಲ. ಬಂದಾಗ ಬರ್ಸಿಂದ ಮನೆಗೆ ಹೋಗ್ರಿ. ನೀವು ಬಂದಿದ್ನ ನಿಮ್ಮ ಕಷ್ಟ ಹೇಳ್ಕೊಂಡು ದೇವ್ರನ್ನ ಕರ್ಕೊಂಡು ಹೋಗಿ ಇಲ್ಲಿ ಬಂದು ದೊಡ್ಡ ಸ್ವರೂಪ. ಯಾಕಂದ್ರೆ ನಿಮ್ಮ ಮನೇಲಿ ನೀವು ನಾನು, ನನ್ನದು, ನನ್ನಿಂದಲೇ 3 ಅಹಂಕಾರ ಬಿಟ್ಟು ನೀವು ಬರೋ ಅವಶ್ಯಕತೆ ಇಲ್ಲ. ಇಲ್ಲಿಗೆ 1 ನಾನು, 2 ನನ್ನಿಂದಲೇ, 2 ಸೇರಿಸಿ ಅಡ್ಬಿಡಿ. ಅವು ಏನಾಗುತ್ತೆ ನೀವು 3 ಕಲೀರಿ. ತಾಯಿ ತಂದೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ತಾಯಿ ತಂದೆ ಅನ್ನ ಹಾಕಿ ಅಂತಮ್ಗಳು ಒಗ್ಗಟ್ಟಾಗಿರಿ. 350 ಕಂಡರ ಬಗ್ಗೆ ಮಾತಾಡಂಗಿರಿ. ಸಾಲ ಮಾಡಬೇಡಿ. ಯಾವ ನೀವು ಜೀವನ ಮುಂದೆ ಬರ್ತಿರೋದು ನಾನೇ ಸಾಕ್ಷಿ. ಏನಮ್ಮದು ಯಾರಪ್ಪ ಏನದು? ನಿಮ್ಗೆ ಆಸೆ ಇದ್ರೆ ನನಗೆ ಆ 100 ರೂಪಾಯಿ ಹೂವಿನಾರನ್ನ ನಿಮ್ಮಲ್ಲಿ ವಿನಂತಿ ಇದು. ಆರ್ಗೆಲ್ಲ 100 ರೂಪಾಯಿ ಹೂವಿನಾರ 2 ನಿಮಿಷಕ್ಕಿರಲ್ಲ. ನಾನು ಹೂವಿನಾರ ಹಾಕೊಂಡು ದೊಡ್ಡ ಆಗಬೇಕಾದ್ರೆ ನೀವು ಪ್ರೀತಿ ಸಾಕು. ಅದೇ 100 ರೂಪಾಯಿನ ಯಾರಿಗಾರ ಅಂದ್ರಿಗೋ ಅಂಗವಿಕಲರಿಗೋ ನನ್ನ ಹೆಸರು ಊಟದ ದುಡ್ಡು ಕೊಟ್ಬಿಡಿ ದಯವಿಟ್ಟು. ನೀವು ಅದೊಂದೇ ನಾನು ನಿಮಗೆ ಕೈ ಆಯ್ತಾ? ಇನ್ನು ರಸ್ತೆ ಮಧ್ಯೆ ಯಾರೋ ಕೈಯಿಂದ ಕಾಲನೆ ಮಲಗಿರ್ತಾರೆ. ರಾತ್ರಿ ನೀವು 1000 ರೂಪಾಯಿ ಬಿಲ್ ಮಾಡ್ಬಂದು ಶ್ರೀಮಂತರಾಗಲ್ಲ. ಆಚೆ ಕಡೆ ಅಂದ್ರಿಗೆ 10 ರೂಪಾಯಿ ಕೊಟ್ಬನ್ನಿ. ಆದರೆ ನೀವು ಅಲ್ಲೆಲ್ಲ ಪಾರ್ಟಿ ಮಾಡೋ ಬದಲು ನಮ್ಮ ಹೆಣ್ಮಕ್ಳು ರಾತ್ರಿ 11 ಗಂಟೆಗೆ ವೆಡ್ಡಿಂಗ್ ಆನಿವರ್ಸರಿ ಬಟಡೆ ಅಂತ ಮಕ್ಕಳು ಬಟಡೆ ಅಂತೇಳಿ ರಾತ್ರಿ 11 ಗಂಟೆ ಕೇಕ್ ಕಟ್ ಮಾಡಿ ಅತ್ತೆ ಮಾವನ ಅಪ್ಪ ಮಾವನ ಓಡಿಸಿ ಮಕ್ಕಳನ್ನ ಬಿಸಾಕಿ ನೀವು ಅಲ್ಲಿ ಸಡಗರ ಮಾಡೋದ್ರಿಂದ ನಮ್ಮ ಗಂಡು ಮಕ್ಕಳು ರಾತ್ರಿ 11 ಗಂಟೆಗೆ ಕುಡಿದು ಬಾಟ್ಲಿ ಕಂಡ ಮನೆಗೆ ಎಸೆ ಬದಲು ಏನು ಮಾಡ್ತೀರಾ ಅಂದರೆ ಯಾವ್ದಾರು ಅಂದಾಜಕ್ಕೆ ಹೋಗಿ 4 ದಿನದಲ್ಲಿ ಬೆಸ್ಟ್ ಕೊಟ್ಬಿಡಿ. ನಿಮ್ಮ ಊರಿಗೆ ಯಾರೋ ತುಂಬ ಸ್ವೀಟ್ ಇದ್ದಾಳೆ, ಮಳೆಯಲ್ಲಿ ಬಿಸ ಒಣಗ್ತಾರೆ, ನಿಮ್ಮ ಊರಿಗೆ ಕೊಡು ಮಾಡೋದ್ರೆ ನಿಮ್ಮೂರಿಗೆ 2 ಸೀಟ್ ಕೊಟ್ಟರೆ ಮಳೆ ಬಂದೆಲ್ಲ ಬಿಸಿಲ ಒಣಗಲ್ಲ. ಕರೆಕ್ಟಲ್ವಾ? ಮಾಡೋಣ ಬೇಡವಾ? ನಾನು ಮಾಡ್ತೀನಿ, ನೀವು ಮಾಡ್ತೀರಾ? ನಾನು ಯಾವ್ದಾರು ಊರಿಗೋರು ಬೆಸ್ಟ್ ಆಗ್ತದೆ. ಬೆಸ್ಟ್ ಕನಿಷ್ಠ ಮತ್ತೆ ಸಿಗಲ್ಲ ವಸ್ತು ಇದ್ರೆ ಅದು ತಾಯಿ ತಂದೆ, ಕುಡಿಯೋ ನೀರು, ತಿನ್ನ ಅನ್ನ. ಮತ್ತು ಇನ್ನೊಂದಿದೆ, ಅವಿವೇಕತನದಿಂದ ಕಂಡರ ಬಗ್ಗೆ ಮಾತ್ರ ಟೈಮ್ ವೇಸ್ಟ್ ಮಾಡ್ತಿರಲ್ಲ, ಅದು ಯಾವತ್ತೂ ಸಿಗಲ್ಲ. ಇದನ್ನು ನೀವು ಒಳ್ಳೆ ಪರಿಸ್ಥಿತಿ ಮಾಡ್ಕೊಂಡು ಹೋಗಿ. ಹೆಂಗೆ ಅಣ್ಣ ನೀವು ಚೆನ್ನಾಗಿದ್ದೀರಾ ಅಂತ ಯಾರೋ ನನ್ನ ತಮ್ಮಂದ್ರೆ ಅದು ಕೇಳಿದ್ದ. ಯಾಕಣ್ಣ ನಿಮಗೆ ಸುಸ್ತಾಗಲ್ವ ಅಂತ. ಸುಸ್ತು ನಮಗೂ ಆಗುತ್ತೆ, ಮೈಯಿಗೆ ಮನಸ್ಸಿಗಲ್ಲ. ಯಾಕೆಂದರೆ ಅಂದಾತು ನೀವು ಬರ್ತಾನೆ ಇರ್ತೀರಿ, ದೂರಿಂದ ಬರ್ತೀರಿ. ನಿಮಗೆ ಭ್ರಮೆ ಉಟ್ಬಿಟ್ಟಿದೆ ನಾನು ದೇವರು ಅಂತ. ನಾನಲ್ಲ ದೇವರು, ಒಳಗಿದೆ. ನಾನು ಕೆಲಸಗಾರ, ನಾನು ಡ್ಯೂಟಿ ಮುಗಿದ ಮನೆಗೆ ಹೋಗಿ, ನಾನು ಡ್ಯೂಟಿಗೆ ಬರ್ತಾನೆ, ನಾನು ವಯಸ್ಸನ್ನು ಹೋಗ್ಬೇಕು ಅಂತ ಬರಲೇಬೇಕು. ಹಂಗಾಗಿ ನೀವು ದೇವ್ರನ್ನ ನಂಬಿ, ಯಾವುದೇ ಕ್ಷೇತ್ರಕ್ಕೆ ಹೋಗಿ, ಯಾವುದೇ ಊರಿಗೆ ಹೋಗಿ ಮೊದಲು ದೇವ್ರು ನಂಬಿ, ಮೊದಲು ನಿಮ್ಮ ತಾಯಿ ತಂದೆ ನಂಬಿ,
ಅಲ್ವಾ? ತಿನ್ನೋ ಅನ್ನ ನಂಬಿ, ಕುಡಿಯೋ ನೀರು ನಂಬಿ, ಅಕ್ಕಪಕ್ಕ ನಮ್ಮನ್ನ ಒಂದು ಸ್ವಲ್ಪ ನಂಬಿ ನಡೀರಿ. ಅಂದಾದ್ರೆ ನೀವೇ ನಮ್ಗೆ ಅಂದಾತ್ರ ದಯವಿಟ್ಟು ಬೈಸ್ಕೊಂಡು ಬರಬೇಡಿ. ಬೈದ ಮೇಲೆ ಬೇಜಾರಾಗುತ್ತೆ. ಕೆಲವೊಬ್ರು ಮಾಡಿ ಕಲರ್ ಬೈತೀನಿ ನಾನು. ನಂಗೆ ಭಾಳ ಮನಸ್ಸು ಬೇಜಾರಾಗುತ್ತೆ. ಹೆಂಗೆ ಗೊತ್ತಾ, ಬಂದರೆಲ್ಲ ಲೇಟ್ ಆಗುತ್ತಾ ಅಂತ. ಉದಾಹರಣೆ ನಮ್ಮ ಬಂತು ನೋಡಿ, ನಿಮ್ಮ ಇದ್ರಿಗೆ ಬಂತು, ಅವ್ ಮಳೆ ದೂರನೇ ಬಂದಿವಿ ಅಂತ ಒಳಗಡೆ ಅಲ್ಲ ಜೋರು ಶುರು ಆಯ್ತದೆ. ಏನು ಶುರು ಆಯ್ತು ನೋಡಿದ್ರೆ ನೋಡಿಲ್ವಾ? ಈಗಿನ ಬಂದಾರ ಅವ್ರು ಬೆಳಗ್ಗೆ ಬಂದಿರೋ, ಈಗಿನ ಬಂದು ಲೇಟ್ ಆಗುತ್ತೆ ಅಂತ ಅಮ್ಮಂತು. ಅಮ್ಮಗೆ ಏನೋ ಅಂದರೆ ಏನು ಮಾಡ್ತಮ್ಮ, ಸಿಮಿಗೆ ದೇವಸ್ಥಾನ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತಾರೆ. ಲೇಡೀಸ್ ಬೇರೆ ಆಗುತ್ತಾ? ಆಮೇಲೆ ಇಲ್ಲ ಕೊಡಬಾರ್ದು, ಕೊಡ್ಕೂಡುದು. ಆಸೆ ಇದ್ರೆ, ಪ್ರೀತಿ ಇದ್ರೆ ಕಾಣಿಕೆ ಬಗ್ಗೆ ತೋರಿಸಿ ಪ್ರೀತಿನ. ಅಕ್ಕಿ ತಂದ್ಕೊಡಿ, ಬೆಲ್ಲ ತಂದ್ಕೊಡಿ, ದೇವ್ರ ಸಾರಿ ಬದಲು ಮಾಮೂಲಿ ಸಾರಿ ತನ್ನಿ. ಬೆಳ್ಳಿ ಛತ್ರಿ, ಬೆಳ್ಳಿ ಕಂತರ ಬದಲು ಅದನ್ನ ಸ್ವಲ್ಪ ನಮಗೆ ಕೊಟ್ಟು ನೀವು ಸ್ವಲ್ಪ ಉಪಯೋಗಿಸ್ಕೊಡಿ. ಅದು ಅಳ್ತೀವಿರಲ್ಲ ಗಿಳ್ತೀವಿರಲ್ಲ ಎಲ್ಗೂ ಅಂತ ಬರ್ಬೇಕಾಯ್ತು ನೋಡಿ. ಇನ್ನು ಜಮೀನು ಕೇಸಿನ ತಾಯಿನೇ ಬೇಡ್ಕೊಳ್ಳಿ. ಮಕ್ಕಳಾಗಿಲ್ಲ ಯಾಕಂದ ಇಲ್ಲಿ ಮಗಳೇ, ಇದು ಹಣ ಇಲ್ಲ, ಇದು ಫ್ರೀ, ಅದು ಇಟ್ಕೋ ಬೇಡ. ಇದು ನಮ್ಮ ಒಂದು ಒಳ್ಳೆ ಸೇವೆ. ಅಲ್ಲಿ ತಂಗಿ ಬರ್ರಿ ದೇವಸ್ಥಾನಕ್ಕೆ ಅವ್ರು ಬರ್ರವ ಇಲ್ಲಿ ದರ್ಶನ ಮಾಡೋರು ಬರ್ರಿ. ಇಲ್ಲ ಹ್ಯಾಂಡಿಕ್ಯಾಪ್ ಪೇಷಂಟ್ ಇದ್ದೀರಾ? ಯಾಕೆ ಬಂದಿಲ್ಲಿ? ನೀನು ಯಾರು ಕಿಡ್ನಾಪ್ ಮಾಡಿ ಏನು ಮಾಡ್ತೀವಿ ಬೇ? ನಿನ್ ಗಂಟೆ ಕೇಸರಿ ಡೈವರ್ ಬಾಯಿ ಮೊಣಕ ನಮ್ಮಲ್ಲಿ ಅದ್ ನೀವು ತಗೊಳ್ಳಿ ಅಮ್ಮ. ಈ ದರ್ಶನ ಕಡೆಯಿಂದ ನಿಂತ್ಕೊ ಮಗಳೇ, ಇದು ಕಟ್ಕೊಂಡು ನೀನು ತಗೊಂಡಿದ್ದು ತಾಯಿಗಿಂತ ದೇವ್ರ ಬಾಮ್ಮ. ನಾನು ಮಂತ್ರ ನಿನ್ನ ಮಂತ್ರ ಇಬ್ಬರು ಸೇರ್ಕೋಬೇಕು. ನೀ ಕಟ್ಟುತ್ತಂಡ ತಗೊಳ್ಳಿ, ನೀನು ಕಟ್ಟುತ್ತಂಡ. ನೀವು ತಾಯಿರಾದ್ರು ನೀವು ಅದನ್ನು ನೀವು ಹ್ಯಾಂಡಿಕ್ಯಾಪ್ ಪೇಷಂಟ್ ಮಾತ್ರ. ನಮ್ಮ ಶಕ್ತಿ ಅಲ್ಲ, ತಾಯಿಗಿಂತ ದೇವರಿಲ್ಲ. ಗೊತ್ತಮ್ಮ ನೀನು ತಿಂಗೆ ಕುದಲ್ರಿ ದಯವಿಟ್ಟು ಹೇಳಿ ಮಾತ್ರ ನ್ಯಾರದಿಲ್ಲ ಲೋ ಮಾಡಿದ್ರಾಗಿಲ್ಲ ಬಿಡ್ಬೇಕಲ್ಲ. ಲೋ ಮಾಡಿದ್ರೆ ಹತ್ರ ಕೊಡಲ್ಲ, ಲೋ ಮಾಡಿದ್ರೆ ಅಂತ ಫ್ರೀ ಇಲ್ಲ. ನಾಲ್ಕೆ ಹೋಗು ಹೋಗು ಕುಡಿ ಅಂತೇಳಿ ಮೂರ್ಸರಿ ನಿಮ್ಮ ತಲೆ ಹಿಂಗ ಅಂದ್ರೆ ಮನೆಗೆ ಇದಾನ ಹೊಡೋಣ ಗಂಡನ ಮನೆ ಪೆದ್ದ ಹೆಂಗಾಡ್ತೀರಿ ಹೊರಗದ್ದಿ ಊಟಕ್ಕೆ ಉಪಯೋಗ. ನಿಂಬೆಹಣ್ಣು ಏನು ಕೊಲ್ಲಪಟ್ಟಿ ನೋಡಿ, ನಿಂಬೆಹಣ್ಣು ಯಾವತ್ತು ಗಾಡಿಗೆ ಇಕ್ಬಾರ್ದು. ಕೊಳ್ಕೋದ್ರೆ ಗಾಡಿ ಆಕ್ಸಿಡೆಂಟ್ ಆಗುತ್ತೆ. ನಿಂಬೆಹಣ್ಣು ಶನಿಕ ಅಂತ ಒಂದು ನಿಂಬೆಹಣ್ಣು ಒಬ್ಬ ಮನುಷ್ಯನ ಸಾಯಿಸ್ಬೋದು. ಒಂದೊಂದ್ಸರಿ ಭಯ ಆಗುತ್ತೆ. ನಿಮ್ಗೆ ಗೊತ್ತು ಮೊನ್ನೆ ಬೇರೆ ಕೇಳ್ತಿದ್ದೆ, ಯಾಕೆ ನೀವು ಈಗ ಗುರುಗಳೇ ಯಾರನ್ನೂ ಅಲ್ಲಿ ಮುಟ್ಟಿ ನೀವು ಹುಷಾರು ಮಾಡಲ್ಲ, ಅಲ್ಲಿ ಯಾಕೆ ಬರಲ್ಲ ನೀವು ಅಂತ ಕೇಳ್ತಾ ಇದ್ದೆ. ಯಾಕೆ ಅಂದರೆ ನೋಡಿರ್ತೀವಿ ನಾವು ದಿನ ದೇವಸ್ಥಾನಗಳಲ್ಲಿ ಅರ್ಚಕರ ಮೇಲೆ ಮಾಡೋ ಕೆಲಸದ ಮೇಲೆ ಬ್ಯಾಡ್ ಮೆಸೇಜ್ ಮಾಡೋದು, ಗರಡಿ ಮಾಡೋದು ಶುರುವಾದಾಗ ನಾವು ಮೊನ್ನೆ ಒಂದು ನೋಡಿದೆ. ನರಸಿಂಹಸ್ವಾಮಿ ನಮ್ಮ ಮಂದೆ ಇರೋದು, ಈಗ ನಮ್ಮದು ಆದವರಲ್ಲ ಒಟ್ಟು ನರಸಿಂಹ ಮಂದೆಯವರು. ನಮ್ಮ ಮೊನ್ನೆ ಒಂದು ಯಾವುದೋ ಮ್ಯಾಟ್ರ್ ನೋಡಿದೆ. ನಾನು ದಾವಣಗೆರೆ ಬರ್ತಾ ಇದ್ದೆ, ಹಿಂಗೆ ಲಕ್ಷ ಕೂತಿದ್ದೆ, ಯಾರು ಗಾಡಿ ಓಡಿಸ್ತಿದ್ದೆ, ಹಿಂಗೆ ನೋಡಿದೆ ಮ್ಯಾಟ್ ನೋಡಿ ಭಾಳ ಅಂತ ದಿವ್ಯ ಮಾಡ್ಬಿಡ್ತು ನನಗೆ. ಹೇಗಾದ್ರೆ ಪೂಜೆ ಮಾಡೋದು ತಪ್ಪ ಅನ್ಸ್ಬಿಡ್ತು ನಮ್ಮ ಹಿಂದೂಗಳು. ಎಲ್ಲ ಟಾರ್ಗೆಟ್ ಮಾಡ್ತಿರೋ, ಗಲಾಟೆ ಮಾಡ್ತಿರೋ ಗೊತ್ತಿಲ್ಲ. ನಿಮ್ಮೊಂದು ವಿನಂತಿ, ಈಗ ಬಾಮ್ಮ ಒಳಗಿಂದ ಬಾಮ್ಮ, ಒಳಗಿಂದ ಗಂಟೆ ದೂರ ಬಾಮ್ಮ, ಮಗು ಗೊತ್ತಾಗತ್ತಾ? ಏನು ಮಾಡ್ತೀರಿ ನೀವು ಅಂದರೆ ಎಲ್ಲಿಂದೆಲ್ಲ ಬಂದೀವಿ ಅಂತೀರಿ, ಇದೇ ಫಸ್ಟ್ ಬಂದೀವಿ ಅಂತೀರಿ. ಯಾರು ದೇವಸ್ಥಾನ ಸನ್ಮಾನ ಮಾಡಕ್ಕೆ ಹೇಳ್ತಾರೆ ನಿಮ್ಮನ್ನು? ನೀವೇನಂತ ಸಾಹಸ ಏನು ಮಾಡಿರಿ ಹೇಳ್ತೀರಿ? ಇದೇ ಫಸ್ಟ್ ಬಂದಿರೋರು ಸಾಹಸ ಏನು ಮಾಡ್ತೀರಿ ನೀವು? ಏನು ದಾಖಲೆ ಮಾಡಿದ್ದೀರಿ? ಯಾಕಂದ್ರೆ ಯಾರಿಗಾರು ನಾಲ್ಕು ಅನ್ನ ಹಾಕಿದ್ದೀರಾ? ಯಾಕೆ ನೀವು ಬಂದಾರಲ್ಲ ಇದಕ್ಕೆ ಅಂತೀರಿ? ಬಂದು ಇದೇ ಫಸ್ಟ್ ಬಂದೀವಿ ಯಾಕೆ ಹೇಳ್ಕೊಂತೀರಾ? ದೂರಿಂದ ಬಂದೀವಿ ಯಾಕೆ ಹೇಳ್ಕೊಂತೀರಾ? ಎಲ್ಲ ಕಡೆ ಹೋಗಿ ಯಾಕೆ ನಿಮ್ಗೆ ಹುಚ್ಚಿದ್ದು ಓಡಾಡಿಲ್ಲ ಬೇಡ ಅಂತೀವ? ನಿಮ್ಮ ದುಡ್ಡು ನಿಮ್ಮ ಬಂಗಿ ಸುತ್ತರಿ ಬೇಡನಕ್ಕಾಗ್ತ ನಾವು ಇಲ್ಲೇನು ಹೇಳ್ಕೇಬಾರ್ದು. ದೂರಿಂದ ಬಂದಿದೆ ಫಸ್ಟ್ ಬಂದಿವಿ. ಯಾಕಂದರೆ ಸಾಧಾರಣ ಹೇಳ್ತಿದ್ದೆ ಆ ತಂಗಿ, ಆ ಪುಣಕಿತ್ತಿ ಮುಂದೆ ಒಂದು ಅವಳಿಗೆ ಇನ್ನೂ ಹೆಮ್ಮೆ ಅನ್ಸುತ್ತೆ. ಅವಳು ಇದ್ರಿಗೆಲ್ಲ ಇಲ್ಲದೋ ಹೇಳ್ತೀನಿ ನಾನು, ಅವಳಿಗಿರೋ ಕಾಯಿಲೆ ಹೇಳ್ಕೊಳಂಗಿಲ್ಲ. ಆದರೂ ಆ ತಂಗಿ ಒಂದು ಮಾತಾಡ್ತಾಳೆ ನನಗೆ ಅಲ್ಲಿ, ಅಣ್ಣ ನನ್ನ ಥರ ನೋವು ಪಡೋರು ಎಷ್ಟು ಜನ ಇದ್ದಾರೆ ಅಂತಾರೆ, ಹಂಗೆ ಬೇಡ್ಕೊಳ್ಳಿ ಅಂತಾರೆ ಅವರು. ಬೆಳಿಗ್ಗೆ ಬಂದು ಒಬ್ಬಳೇ ಕಸ ಹೊಡ್ದಾಳೆ. ನೀವು ಕಸ ಹೊಟ್ಟಿರಿ ಪುಣ್ಯ ಬರುತ್ತೆ. ಅವನು ನೋಡಿ ಮೊಮ್ಮಗ ಬದುಕಿದ್ದಿಂದ ಅಲ್ಲಿ ಬಳ್ಳಾರಿ ಬಗ್ಗೆ ಅವ್ನು ಕಸ ಹೊಡಿತಾನೆ. ಅವ್ನು ಬಂದು ನಮ್ಮನೆ ಕಸ ಹೊಡಿತಾನೆ. ಕಾರ್ಕೊಂಡು ಉಳ್ಕೊಳ್ಳೋ ಅಂತ ಮಗನಲ್ಲೇ ಬಿಟ್ಟರೆ ಕೆಲಸಕ್ಕೆ. ಕಿಡ್ನಿ ಫೇಲ್ ಆಗುತ್ತೆ ಅಂತ ನಮ್ಮ ಮನೆ ಎಣ್ಣೆ ಕೊಟ್ಟಾರೆ ಅಡುಗೆ ಮಾಡಿದ್ರೆ. ಪುಣ್ಯಾತ್ಮ ಬರ್ತಾನೆ, ಕಾಲು ಬರ್ತವೆ ಅಂತ ಫೋಟೋ ಹಾಕ್ತಾನೆ, ಫೇಸ್ಬುಕ್ ಮಾಡ್ತಾನೆ. ಕಣ್ಣು ಆಮೇಲೆ ಬರ್ತಾನೆ, ಕಣ್ಣು ಬರ್ತವೆ ಅಂತ ನನ್ನ ಫೋಟೋ ಹಾಕ್ತಾನೆ. ಲೋಕಾಯುಕ್ತ ಕೈ ಬಂದು ಕಲ್ಲು ಹಾಕೋ ಇರಲ್ಲ. ವೆಲ್ಡಿಂಗು ಕಣ್ಣು ಬಂದು ವೆಲ್ಡಿಂಗ್ ಮಾಡ್ತಾನೆ. ಮತ್ತು ನೀವೇನು ಮಾಡ್ತೀವಿ? ದೂರಿಂದ ಬಂದೀವಿ, ಇದೇ ಫಸ್ಟ್ ಬಂದೀವಿ, ಎಲ್ಲ ಕಡೆ ಬಂದೀವಿ. ಎಷ್ಟೋ ಅದರಲ್ಲೂ ಬಿಲ್ಡಪ್ ಕೊಡು ಆಮೇಲೆ